ಮ್ಯಾಕ್ಸ್ 31st ಬಂದಿದೆ. ಸಿಬ್ಲಿ ಆದ್ಮೇಲೆ ಮ್ಯಾಕ್ಸ್ ಬಂದ್ರಿ, ಕ್ರೌಡ್ ನಿಮಗೆ ಹೇಗೆ ಅನ್ಸ್ತದೆ ಹೇಳಿ? ಗುಡ್ ಫೀಲಿಂಗ್. ಸರ್, ಇವತ್ತು ಅಭಿಮಾನಿಗಳ ಜೊತೆ ಕೂತ್ ನೋಡಿದ ಎಕ್ಸ್ಪೀರಿಯನ್ಸ್ ಅದು ಯಾವಾಗಲೂ ಅಂತ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಥಿಯೇಟರ್ ನೋಡೋ ಮಜಾ ಒಂದು ಬೇರೆ ಇದೆ. ಅದು ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರಾಗ್ಲಿ ಅದು ಮಜಾ ಬೇರೆ. ಅದು ನಮ್ದೇ ಸಿನಿಮಾ ಅಂದಾಗ ಫಸ್ಟ್ ನೋಡಿದೀವಿ, ಬಟ್ ಇಟ್ಸ್ ಗಿವ್ಸ್ ಎ ಡಿಫ್ರೆಂಟ್ ಫೀಲ್ ಹೊರಟಿಗೆ ನೋಡಿದಾಗ. ಯಾವ್ಯಾವ್ದಕ್ಕೂ ನಾವು ಅನ್ಕೊಂಡಿದ್ದು ಬೇರೆ ಇರುತ್ತೆ, ಅವ್ರ ವಿಷಲ್ ಹೊಡಿಯೋದು ಬೇರೆ ಇರುತ್ತೆ, ಯಾವ್ಯಾವ್ದು ಆಂಗಲ್ ಅಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಆಗಿ ಹೋಗ್ತಾರೆ. ಆಕ್ಚುಲಿ ಅವರೊಟ್ಟಿಗೆ ನೋಡ್ಬೇಕಾದ್ರೆ ಇಟ್ಸ್ ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್. ಯಾರಿಗಲ್ಲ, ಎನಿ ಆರ್ಟಿಸ್ಟ್, ಜಸ್ಟ್ ನಾಟ್ ಮೀ. ನಿಂದೆ ಸಿನಿಮಾ ನೋಡ್ಬೇಕಾದ್ರೆ ಪರದೆ ಮೇಲೆ ಅಷ್ಟು ಕೂಗಾಟ ಎಲ್ಲ ನಡಿಬೇಕಾದ್ರೆ ಗೆಸ್ ದ ವೇ ದೇ ಆರ್ ಎಂಜಾಯಿಂಗ್ ದ ಫಿಲ್ಮ್, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಸುದೀಪ್ ಸರ್, ಯಾವಾಗಲೂ ಥಿಯೇಟರ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇವತ್ತು ನೀವು ಯಾವ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀರಿ ಸರ್? ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್, ಇದೊಂದು ಬೇರೆ ಲೆವೆಲ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಐ ಮೀನ್ ಐ ಗೆಟ್ ಎವ್ರಿ ಬಿಟ್ ಆಫ್ ಇಟ್. ಎಲ್ಲಿ ಮಿಕ್ಕಿದವ್ರಲ್ಲ ಕೇಳಿ ಅವರೆಲ್ಲ ಗುಡ್ ಫೀಲಿಂಗ್ ಸರ್. ಅಂದ್ರೆ ಎಲ್ಲಾರು ಇದ್ರು, ನಮ್ ಡೈರೆಕ್ಟರ್ ಎಲ್ಲೋದ್ರೆಲ್ಲ ಡೈರೆಕ್ಟರ್ ಎಲ್ಲ ವಿಜಯ್ ಕಮ್, ಶೇಖರ್ ಕಮ್. ಇಟ್ಸ್ ಎ ಗುಡ್ ಫೀಲಿಂಗ್. ನಾವ್ ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ, ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ, ಇವ್ರ ಎಡಿಟಿಂಗ್ ರೂಮ್ ಎಲ್ಲ ನೋಡ್ಕೊಂಡ್ಬಂದು ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಕೂತ್ ನೋಡಿದ್ದು ಸಿನಿಮಾನ ಒಟ್ಟಿಗೆ. 25th ಮಾರ್ನಿಂಗ್ ಶೋ ಐತೆ, 6 ಗಂಟೆಗೆ ಪ್ರಿಯಾ ಮೇಡಮ್ ಬಂದಿದ್ದು. ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋದು ರೀತಿನೇ ಬೇರೆ ಇತ್ತು ಆ ಕ್ರೌಡ್ ಮಧ್ಯದಲ್ಲಿ. ಇವತ್ತು ನೀವು ಬಂದಿದ್ದೀರಿ, ಐ ಥಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ, ಇವತ್ತು ಮೈಸೂರಿಗೆ ಹೊರಟೆ. ಈಗ ಮೈಸೂರಲ್ಲಿ ಸಂಗಮ್ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟರ್ಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರಲ್ಲ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಇನ್ ಡೆಸ್ಪೈಟ್ ದಟ್ ಪೈರಸಿ. ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸರ್, ಪೈರಸಿ ಮಾಡಿದವರನ್ನ ಇವಾಗ ಇದಾಕಿದ್ದಾರೆ, ಸುಮಾರಾಗಿದೆ. ನಿಮ್ಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡ್ಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್ ಸರ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮ್ಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ? ನಾನು ಹೇಳ್ದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದು ಹೇಳ್ತಾ ಇದೆ ಯುದ್ಧ ಅಂತ ಅಂದೆ. ಏನ್ ತಪ್ಪು ಹೇಳ್ದೆ? ಇದು ಪೈರಸಿ ಮಾಡಿದ್ರ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಗಿದ್ದು, ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನ್ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿತ್ತು. ಆಯ್ತು, ನಿಮ್ಗಳು ಮುಂದೆ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ವಿವರಣೆ ಕೊಡ್ಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರ ನೀವು ಕೇಳಿದ್ರಿ ಅಂತ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡಕ್ಕೆ ರೆಡಿ ಇರ್ಲಿಲ್ಲ ನಾನು. ಕಾಣ್ತಾ ಈಗ ನಾನೇನ್ ಹೇಳಿದೆ ಅವತ್ತು ಸ್ಟೇಜ್ ಮೇಲೆ, 25ಕ್ಕೆ ನನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗತ್ತೆ ನೋಡಿ ಅಂತಾನು ಹೇಳಿದ್ದಾರೆ. ಇದೇ ತರ ಹೇಳಿದ್ವಿ, ನೋಡಿದ್ರಲ್ಲ. ಆಗುತ್ತೆ, ಏನ್ ಕ್ರಮ ತಗೊಳ್ಬೇಕಂತ ನೋಡಿದೀವಿ. ಈ ವಿಚಾರವಾಗಿ ಜಗ್ಗೇಶ್ ಅವರು ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಸರ್, ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್, ಆಯ್ತಾ. ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗ್ಬೇಕು ಅಂದ್ರೆ ಬಹಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲೆ. ನನ್ನ ಸ್ನೇಹಿತರೆ ಒಳಗಡೆ ಇರೋ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ತರ ಖಂಡಿತವಾಗ್ಲೂ ತಗೊಂತೀವಿ. ಅಂಡ್ ಇವಾಗ್ಲೂ ನಾನು ಹೇಳ್ತಾ ಇದೀನಿ, ನಾನು ಯಾವ್ದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ. ನೀವೇ ನೋಡಿದ್ರಿ ಏನೇನಾಯ್ತು ಅಂದ್ಬಿಟ್ಟು ನೀವು ವೀಕ್ಷಿಸಿದ್ರಿ. ನಾನು 4ನೇ ದಿನನೇ ನಿಮಗೆ ಕೊಡ್ಲಿಲ್ಲ ಅಲ್ಲ. ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲ ಹೇಳಿಲ್ವ 9,000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕು ಹಂಗಾರೆ ಯೋಚನೆ ಮಾಡಿ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ ಇನ್ನು 20 ಡಿಲೀಟ್ ಮಾಡಿದ್ರೆ 40 ಹಾಕ್ತಾರೆ. ಅಂದ್ರೆ ಒಂದು ಬ್ಯಾಚ್ ನ ಕೂರ್ಸಿರ್ತಾರೆ. ಗೊತ್ತಲ್ಲ ನಿನ್ ಕೆಲಸ ಏನು, ಲಿಂಕ್ ಹಾಕ್ತಾ ಇರ್ಬೇಕು. ಅದೇ ತಾನೇ ಅವ್ರ ಕೆಲಸ.
ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿಮ್ ಕೆಲಸನೇ ಇದು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಹೋಗ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನಿಮಗೆ ಡೌನ್ಲೋಡ್ ಮಾಡೋದ್ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರೆ ಹೋಗ್ತೀವಿ. ಇತ್ತಲ್ಲಿ ಏನಿಲ್ಲ, ಓದ್ತೀವಿ ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಕರೆಕ್ಟ್, ವಿಲ್ ಗೆಟ್ ಟು ದ ರೂಟ್ಸ್, ನಾಟ್ ಅ ಪ್ರಾಬ್ಲಮ್. ಸರ್ ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾರೆ. ಯಾರು? ಥಿಯೇಟರ್ಸ್ ಏನ್ ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಬುಡಕ್ ಹೋಗೋಣ. ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡ ತನಕ ಹೋಗ್ತಾರಲ್ವಾ? ಕರೆಕ್ಟ್, ಬುಡ ತನಕ ಹೋಗ್ತಾ ಇದಾರೆ, ಬುಡ ತನಕ ಹೋಗ್ತೀವಿ, ಬಿಡಲ್ಲ.